ಹಾಯ್ ಮಾಸ್ಟರ್ಸ್, ನಮ್ಮ 4ನೇ ದಿನದ ಧ್ಯಾನ ಪ್ರಚಾರದ ಕಾರ್ಯಕ್ರಮ ಬೆಳಗಿನ ತಿಂಡಿ ಮೂಲಕ ಚಿಕ್ಕೋಡಿಯಿಂದ ಲಕ್ಷ್ಮೀ ಹೆಬ್ಬಾಳೆ ಅಮ್ಮ ಅವರ ಮನೆಯಿಂದ ಆರಂಭ ಆಯಿತು. ಸೊ ತಾಲಿಪಟ್ಟು, ರೊಟ್ಟಿ, ಮೊಸರು, ಚಟ್ನಿ, ಪಲ್ಯ ಹೀಗೆ ತುಂಬ ವೆರೈಟಿ ಐಟಮ್ಸ್ ಮಾಡಿದರು ಬೆಳಗ್ಗೆ ತಿಂಡಿಗೆ. ನಾವೆಲ್ಲರೂ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಫ್ರೆಶ್ ಆಗಿ ಎಲ್ಲರೂ ಟಿಫನ್ ಮಾಡಿದ್ವಿ. ಸೊ ಇವರು ಬಸವರಾಜ ಮಿಟ್ಲು ಸರ್ ಅಂಥೇಳಿ. ಅಷ್ಟರೊಳಗನೆ ಅವರ ಇನ್ನೊಬ್ಬ ಮೇಡಮ್ ದೊಡ್ಡ ಮಗಳು ಬಂದರು. ನಾವು ಅವರನ್ನು ಕೂಡ ಬಾಗಲಕೋಟೆ ಧ್ಯಾನ ಮಹಾಯಜ್ಞಕ್ಕೆ ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ರೆಡಿಯಾಗಿ ನಾವು ಇಲ್ಲಿಂದ ನಮ್ಮ ಧ್ಯಾನ ಪ್ರಚಾರದ ಪ್ರಯಾಣವನ್ನು 4ನೇ ದಿನದ ಪ್ರಯಾಣವನ್ನು ಶುರು ಮಾಡಿ ಸಂಜಯ್ ದಮಾಕಿ ಅವರ ಒಂದು ಮನೆಗೆ ಬಂದ್ವಿ. ಸೊ ಈಗ ಇಲ್ಲಿ ಸಂಜಯ್ ದಮಾಕಿ ಅವರ ಮನೆ ಇದು, ಅವರ ಹೊಲದಲ್ಲಿ ಅವರ ಮನೆ ಇದೆ. ನಾನು, ವಿಜಯಲಕ್ಷ್ಮಿ ಮೇಡಮು, ಲಕ್ಷ್ಮೀ ಹೆಬ್ಬಾಳೆ, ಹೀಗೆ ನಮ್ಮ ಹೆಂಡತಿ ಶ್ವೇತಾ ಎಲ್ಲರೂ ಸೇರಿ ಸಂಜಯ್ ದಮಾಕಿ ಮಾಸ್ಟರ್ ಅವರ ಮನೆಗೆ ಬಂದ್ವಿ. ಸೊ ಅವ್ರ ಮನೆಗೆ ಬಂದು ಅವರು ತುಂಬ ಖುಷಿಯಿಂದ ನಮ್ಮನ್ನು ಆಧಾರದಿಂದ ಆಹ್ವಾನಿಸಿದರು. ನಾವು ಅವರೆಲ್ಲ ಆಲ್ರೆಡಿ ತುಂಬ ಜನ ಮಾಸ್ಟರ್ಸ್ ಅವ್ರ ಮನೆಗೆ ಬಂದಿದ್ದರು. ನಾವೆಲ್ಲರೂ ಕೂತು ಒಂದು ಅರ್ಧ ಗಂಟೆ ಧ್ಯಾನ ಕೂಡ ಮಾಡಿದ್ವಿ. ಹೀಗೆ ಧ್ಯಾನ ಎಲ್ಲ ಆದಮೇಲೆ ಅವರು ನಮಗೆ ಸ್ವಲ್ಪ ತಿಂಡಿ ಮಾಡಲಿಕ್ಕೆ ಹೇಳಿದರು. ಬಟ್ ನಮ್ಮದು ಆಗಿದೆ ತಿಂಡಿ ಅಂತ ಹೇಳಿ ಟೀ ಮಾತ್ರ ಕುಡಿದು ಅವ್ರನ್ನೆಲ್ಲವರನ್ನು ನಾವು ಈ ಧ್ಯಾನಕ್ಕೆ, ಬಾಗಲಕೋಟೆ ಧ್ಯಾನ ಮಹಾಯಜ್ಞಕ್ಕೆ ಆವಾಹನ ನೀಡಿದ್ವಿ. ತುಂಬ ಚೆನ್ನಾಗಿ ಎಲ್ಲರೂ ಸಹಕರಿಸಿದರು. ಅಲ್ಲಿ ಸುಮಾರು ಸಮಯ ನಾವಲ್ಲಿ ಇದ್ದು ಎಲ್ಲರಿಗೂ ಬಾಗಲಕೋಟೆ ಧ್ಯಾನ ಮಹಾಯಜ್ಞಕ್ಕೆ ಆವಾಹನವನ್ನು ನೀಡಿದ್ವಿ. ಕೊನೆಗೆ ಅಲ್ಲಿಂದ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಅಲ್ಲಿಂದ ಪುನಃ ನಮ್ಮ ಪ್ರಯಾಣವನ್ನು ಆರಂಭಿಸಿ ನಾವು ಸೀದಾ ನಮ್ಮ ಮುಂದಿನ ಪ್ರಯಾಣ ಅಲ್ಲಿಂದ ಆರಂಭ ಆಗೋದ್ರೊಳಗೆ ಪುನಃ ಅವರು ಬೇಡ ಅಂದರೂ ಕೇಳಲಿಲ್ಲ. ನಮಗೆ ಶಾಲೆಲ್ಲ ಹಾಕಿ ಸನ್ಮಾನ ಎಲ್ಲ ಮಾಡಿದರು. ಪುನಃ ನಾವು ಲಕ್ಷ್ಮೀ ಅಮ್ಮನ ಅವರ ಮನೆಗೆ ವಾಪಸ್ ಬಿಟ್ಟು ನಾವು ಬೆಳಗಾವಿ ಕಡೆಗೆ ಬಂದ್ವಿ. ಬೆಳಗಾವಿಯಲ್ಲಿ ಸಾರಿಕಾ ಮಾಸ್ಟರ್ ಅವರ ಮನೆಯಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಿ ಪುನಃ ಅಲ್ಲಿಂದ ನಾವು ಗಂಗಯ್ಯ ಅಜ್ಜ ಅವರ ಮಠ ಇದೆ ಅಲ್ವಾ, ಸೊ ಅವ್ರ ಮನೆಗೆ ಬಂದ್ವಿ. ಗಂಗಯ್ಯ ಅಜ್ಜ ಅವರು ನಮಗೆ ಭಾಳ ಹೊತ್ತಿಂದ ಕಾಯ್ತಾ ಇದ್ದರು, ಬೆಳಗಿಂದನೂ ಫೋನ್ ಮಾಡ್ತಾಯಿದ್ರು. ನಾವು ಕೊನೆಗೆ ಹೋದ್ಮೇಲೆ ಗಂಗಯ್ಯ ಅಜ್ಜ ಅವರು ಮನೇಲಿ ಕೂತ್ಕೊಂಡ್ರು. ಸೊ ಅಲ್ಲಿ ಒಳ್ಳೆಯ ಅವ್ರದ್ದು ಆಧ್ಯಾತ್ಮಿಕ ಪುಸ್ತಕಗಳೆಲ್ಲ ಇದ್ವು. ಅವುಗಳ ಬಗ್ಗೆ ನೋಡ್ತಾ, ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ, ಭಾಗವತ 1-2 ಸೊ ಇದನ್ನು ಓದ್ತಾ ಇದ್ರು ಅವರು. ಅದನ್ನೆಲ್ಲ ಸ್ವಲ್ಪ ತೆಗೆದು ನೋಡಿ ಚರ್ಚೆ ಮಾಡ್ತಾಯಿದ್ವಿ. ಅವರು ಸಂಪೂರ್ಣವಾಗಿ ಸಾಧನೆಯಲ್ಲಿಯೇ ತೊಡಗಿಕೊಂಡವರು. ಬರೀ ಧ್ಯಾನ ಮಾಡೋದು, ಪುಸ್ತಕಗಳನ್ನು ಓದೋದು, ಆಧ್ಯಾತ್ಮಿಕ ಪುಸ್ತಕಗಳನ್ನು ನಿರಂತರ ಅಧ್ಯಯನದಲ್ಲಿ ತೊಡಗಿರ್ತಾರೆ. ಒಳ್ಳೆಯ ಸಾಧನೆ ಅವರದು, ಒಳ್ಳೆಯ ಸೇವಾ ಮನೋಭಾವ. ಎಲ್ಲಿ ನಮ್ಮ ಯಜ್ಞ ಇದ್ದರೂ ಬಿಡೋದಿಲ್ಲ ಅವರು, ಬಂದು ಅಟೆಂಡ್ ಮಾಡ್ತಾರೆ. ಅಷ್ಟು ಶ್ರದ್ಧಾಜೀವಿ. ಸೊ ನಮಗೆ ತುಂಬ ಖುಷಿಯಾಯಿತು. ನಾನು ಸ್ವಲ್ಪ ಜಾಸ್ತಿ ಸಮಯನೇ ಇದ್ದೆ ಅಲ್ಲಿ. ಅವ್ರ ಜೊತೆಗೆ ಹೀಗೆ ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಕೊನೆಗೆ ಅವರು ಹಣ್ಣುಗಳನ್ನೆಲ್ಲ ಕೊಟ್ಟರು. ಹಣ್ಣೆಲ್ಲ ತಿಂದು ಸ್ವಲ್ಪ ಹೊತ್ತು ನಾವು ಅಲ್ಲಿ ಸ್ಟೇ ಮಾಡಿ, ತುಂಬ ದೂರ ಆಗಿತ್ತು ನಾವು, ಯಾಕೆಂದರೆ ಚಿಕ್ಕೋಡಿಯಿಂದ ಬೆಳಗಾವಿಯಿಂದ ಇದು ಇನ್ನೂ ಒಳಗಡೆ ಊರಿತ್ತು. ಸೊ ಆ ಊರಿಗೆ ಬಂದು, ಅಂದರೆ ಇದು ಹತ್ತತ್ರ ಬೈಲಹೊಂಗಲ ಹತ್ತಿರ. ಊರ ಹೆಸರು ಏನೋ ಹೇಳಿದರು, ನನಗಷ್ಟು ನೆನಪಿಲ್ಲ. ಕೊನೆಗೆ ನಾವು ಗಂಗಯ್ಯ ಅಜ್ಜವರನ್ನು ಕೂಡ ಈ ಒಂದು ಧ್ಯಾನ ಯಜ್ಞಕ್ಕೆ ಆವಾಹನೆ ಮಾಡಿ ಪುನಃ ನಾವು ಅಲ್ಲಿಂದ ಹೊರಟ್ವಿ. ಹೋಗುವಾಗ ಒಳ್ಳೆ ನೇಚರ್ ಇತ್ತು, ಸುತ್ತಲೂ ಒಳ್ಳೆ ಪರಿಸರ, ಹೊಲ, ಗದ್ದೆ, ಮನೆ. ಸಂಜೆ ಟೈಮ್ ಆಗಿತ್ತು ಆಲ್ರೆಡಿ. ನಾವು ಬೆಳಿಗ್ಗೆ ಬೇಗ ಹೊರಟಿದ್ವಿ ಚಿಕ್ಕೋಡಿಯಿಂದ. ಸೊ ಈಗ ಆಲ್ರೆಡಿ ಸುಮಾರು ಒಂದು 5:30 ಟೈಮ್ ಆಗಿದೆ. ಎಲ್ಲರೂ ಜನ ರಸ್ತೆಯಲ್ಲಿ ಹಳ್ಳಿ ಜನ ನೋಡಿ, ಇವರೆಲ್ಲ ವಾಕ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ರೋಡ್ಸು, ನೇಚರೇ ಅಷ್ಟು ಚೆನ್ನಾಗಿತ್ತು. ಸೊ ನಾವು ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮತ್ತೆ ಪುನಃ ಶುರು ಮಾಡಿ
ಈಗ ಬೈಲಹೊಂಗಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ಬ ಮಾಸ್ಟರ್ ಇದ್ದಾರೆ. ಆ ಮಾಸ್ಟರನ್ನು ನಾವು ಮೀಟ್ ಮಾಡಬೇಕು ಅಂತ ಹೇಳಿ, ಅಂದರೆ ರುದ್ರಪ್ಪ ಕುಂಬಾರ್ ಸರ್ ಅಂತೇಳಿ, ಅವರು ಅಗ್ರಿಕಲ್ಚರ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಆಲ್ರೆಡಿ ಆಫೀಸಲ್ಲೇ ಇದ್ದರು. ನಾವು ಅದೇ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ನಾವು ಈಗ ಅವ್ರು ಆಲ್ರೆಡಿ ಲೊಕೇಶನ್ ಕೂಡ ಕಳಿಸಿದ್ರು. ಅವ್ರ ಆಫೀಸಿಗೆ ಹೋಗೋಣ ಅಂತ ಹೇಳಿ, ಯಾಕೆಂದರೆ ಅವ್ರದ್ದು ಬೈಲಹೊಂಗಲದಲ್ಲಿ ಪಿರಮಿಡ್ ಇದೆ, ತುಂಬ ದೊಡ್ಡ ಪಿರಮಿಡ್. ತುಂಬ ಜನ ಅವರು ಪ್ರತಿನಿತ್ಯ ಅಲ್ಲಿ ಧ್ಯಾನ ನಡೀತದೆ. ಪ್ರತಿ ಹುಣ್ಣಿಮೆಯಲ್ಲಿ ಚೆನ್ನಾಗಿ ಧ್ಯಾನ ಕಾರ್ಯಕ್ರಮಗಳೆಲ್ಲ ನಡೀತದೆ. ಹೀಗೆ ನಾವು ಪುನಃ ನಮ್ಮ ಪ್ರಯಾಣವನ್ನು ಆರಂಭಿಸಿ ಈಗ ನಾವು ರುದ್ರಪ್ಪ ಕುಮಾರ್ ಸರ್ ಅವರ ಆಫೀಸಿಗೆ ಬಂದ್ವಿ. ಕೊನೆಗೂ ಬಂದು ಅಲ್ಲಿ ಅವ್ರು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಪುನಃ ನಮ್ಮನ್ನ ಒಳಗಡೆ ಹೋದ ಕೂಡಲೇ ಕರೆದುಕೊಂಡು ಹೋದರು. ಇದು ಅವರ ಆಫೀಸು. ಅಂದರೆ ಅವರು ರೈತ ಸಂಪರ್ಕ, ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ. ಸೊ ನಾವು ಒಳಗಡೆ ಹೋದ್ವಿ. ಚೆನ್ನಾಗಿತ್ತು. ಎಲ್ಲ ಬರೀ ಅಗ್ರಿಕಲ್ಚರು, ರೈತರ ಒಂದು ಟ್ರೈನಿಂಗ್ ಇರ್ಬೋದು, ಈ ಥರದ್ದೇ ಅಲ್ಲಿ ನಡೀತಾ ಇತ್ತು. ನಾವು ಕೂಡ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ರುದ್ರಪ್ಪ ಕುಂಬಾರ ಮಾಸ್ಟರ್ ಅವ್ರದ್ದು ಅಪಾರವಾದ ಸೇವೆ. ಏಕೆಂದರೆ ಅವರು ತಾವು ಕಾರ್ಯನಿರ್ವಹಿಸ್ತಲೇ ಸುಮಾರು ಎಷ್ಟೋ 50 ಹಳ್ಳಿಗಳನ್ನು ಅಲ್ಲಿ ಹೋಗಿ ಎಲ್ಲ ರೈತರಿಗೆ ಅವರು ಕೆಲಸವನ್ನು ಮಾಡಿಕೊಡ್ತಾ, ರೈತರ ಸೇವೆಯನ್ನು ಕೂಡ ಮಾಡ್ತಾ, ಅವರ ಸಂಪರ್ಕಕ್ಕೆ ಯಾವೆಲ್ಲ ರೈತರು ಅವರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಅವರು ಧ್ಯಾನವನ್ನು ಹೇಳ್ಕೊಡೋದು, ಧ್ಯಾನವನ್ನೇ ಮಾಡಿಸಿ ಅಂತ ಮಾಡಿಸೋದು. ಮತ್ತು ಬಂದು ಅವರು ಟ್ರೈನಿಂಗ್ ಇರ್ಬೋದು, ಎಲ್ಲೆಲ್ಲೂ ಕೂಡ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಅವರು ಧ್ಯಾನವನ್ನು ಅಳವಡಿಸಿಕೊಂಡಿದ್ದಾರೆ. ರೈತರಿಗೂ ಕೂಡ ಅವ್ರ ಹತ್ರ ಅವರ ಸಂಪರ್ಕಕ್ಕೆ ಬರುವ ಎಲ್ಲ ರೈತರಿಗೂ ಕೂಡ ಧ್ಯಾನ ಮಾಡಿ, ಧ್ಯಾನದ ಲಾಭಗಳೇನು ಅಂತ ಹೇಳಿ ಹೇಳಿಕೊಡ್ತಾ ಇದ್ದಾರೆ. ಜೊತೆಗೆ ಅವರು ಅವರದೇ ಮನೆ ಮೇಲೆ ಒಂದು ದೊಡ್ಡ ಪಿರಮಿಡ್ ಕೂಡ ಇದೆ. ಆ ಪಿರಮಿಡಲ್ಲಿ ನಿರಂತರವಾಗಿ ಧ್ಯಾನ ಕಾರ್ಯಕ್ರಮಗಳು ಕೂಡ ನಡೀತಾನೆ ಇರ್ತದೆ. ಯಾಕೆಂದರೆ ತುಂಬ ಹಳೆಯ ಪಿರಮಿಡ್ಡು, ಪತ್ರಿಜಿ ಗುರುಗಳು ಇದ್ದ ಸಮಯದಲ್ಲಿ ಮಾಡಿದಂತಹ ಪಿರಮಿಡ್ ಅದು. ಈಗಲೂ ಕೂಡ ತುಂಬ ಫೇಮಸ್ ಇರುವಂಥ ಪಿರಮಿಡ್. ತೆಲುಗು ಬುಕ್ಸ್ ಇವಾಗೆಲ್ಲ ಸರ್ ಬಂದಮೇಲೆ ಧರ್ಮರಾಜ್ ಸರ್ ಈ ಕಡೆ ಬಂದಮೇಲೆ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಬಂದರು. ಬಟ್ ಅವಾಗ ಮುಂಚೆ ಒಟ್ಟು ಕನ್ನಡದಲ್ಲಿ ಭಾಳ ಕಡಿಮೆ ಇತ್ತು. 2017 ಜನವರಿ 19ರಂದು ನಮ್ಮ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಉದ್ಘಾಟನೆ ಮಾಡಿದರು. ಅವಾಗಿಂದ ಇಲ್ಲಿ ನಮ್ಮ ಧ್ಯಾನ ಸಾಧನೆ ನಮ್ಮ ಬೈಲಹೊಂಗಲದಲ್ಲಿ ನಡೀತಾ ಇದೆ. ಅನಂತರ 2021ರಲ್ಲಿ ಕೊರೋನಾ ಟೈಮ್ದಲ್ಲಿ ಬಂದಿದ್ದರು ಸರ್. ಕರೋನಾ ಟೈಮ್ದಲ್ಲಿ ಬಂದು ಅವತ್ತು ಒಂದು ದೊಡ್ಡ ಕ್ಲಾಸ್ ಮಾಡಿ ಪತ್ರಿಜಿ ಸರ್ ಸ್ವತಃ ನಮ್ಮ ಮನೇಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸಿದ್ರು. ಅವೆಲ್ಲ ಫೋಟೋಸ್ ಇದಾವೆ ಸರ್, ತೋರಿಸ್ತೇನೆ ನಿಮಗೆ. 2017 ಜನವರಿ 19ರಂದು ನಮ್ಮ ಶ್ರೀ ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಉದ್ಘಾಟನೆ ಮಾಡಿದರು. ಅವಾಗಿಂದ ಇಲ್ಲಿ ನಮ್ಮ ಧ್ಯಾನ ಸಾಧನೆ ನಮ್ಮ ಬೈಲಹೊಂಗಲದಲ್ಲಿ ನಡೀತಾ ಇದೆ. ಅನಂತರ 2021ರಲ್ಲಿ ಕೊರೋನಾ ಟೈಮ್ದಲ್ಲಿ ಬಂದಿದ್ದರು ಸರ್. ಕರೋನಾ ಟೈಮ್ದಲ್ಲಿ ಬಂದು ಅವತ್ತು ಒಂದು ದೊಡ್ಡ ಕ್ಲಾಸ್ ಮಾಡಿ ಪತ್ರಿಜಿ ಸರ್ ಸ್ವತಃ ನಮ್ಮ ಮನೇಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸಿದ್ರು. ಅವೆಲ್ಲ ಫೋಟೋಸ್ ಇದಾವೆ ಸರ್, ತೋರಿಸ್ತೇನೆ ನಿಮಗೆ. ಕೊನೆಗೆ ಅವರು ನನಗೆ ಕೇಳ್ತಾ ಇದ್ದರು, ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಸೇವೆ, ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ತುಂಬ ದೊಡ್ಡ ಸೇವೆ ನಿಮ್ಮದು. ನಂತರ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮದ ಫಂಡೆಲ್ಲ ಹೇಗೆ ಮಾಡ್ತೀರಿ, ಎಲ್ಲಿಂದ ಹಣಕಾಸು ಹೊಂದಿಸ್ತೀರಿ, ನಿಜವಾಗ್ಲೂ ಇದು ಸಾಮಾನ್ಯ ವಿಷಯ ಅಲ್ಲ ಅಂತ ಹೇಳಿ ತುಂಬ ಆಶ್ಚರ್ಯದಿಂದ ಹೇಳ್ತಾ ಇದ್ದರು, ಇದರ ರಹಸ್ಯ ಏನು ಅಂತ. ಸೊ ಅದಕ್ಕೆ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ನಾವೆಲ್ಲ ಸಾಮಾನ್ಯವಾಗಿ ಏನು ತಿಳ್ಕೊಂಡಿರ್ತೀವಿ ಅಂತಂದರೆ, ನಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಆದರೆ ಯಾವುದನ್ನು ಕೂಡ ನಾವು ಮಾಡ್ತಾ ಇರೋದಿಲ್ಲ. ನಾವು ಕೇವಲ ನಿಮಿತ್ತವಾಗಿರ್ತೀವಿ. ಆದರೆ ಭಗವಂತ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಎಲ್ಲವನ್ನು ಮಾಡಿಸ್ತಾ ಇರ್ತಾನೆ. ಹಾಗಾಗಿ ನಮ್ಮ ಧರ್ಮ ಎಷ್ಟೋ ಅಷ್ಟನ್ನು ಮಾತ್ರ ನಾವು ಮಾಡಿ, ಉಳಿದಿದ್ದನ್ನು ಭಗವಂತನಿಗೆ ಬಿಟ್ಟುಬಿಡಬೇಕು. ಈ ಕಾರ್ಯಕ್ರಮದಲ್ಲಿ ಫಿಸಿಕಲ್ ಆಗಿ ನಾವು ಓಡಾಡಿ ಮಾಡೋದು ಅದು ನಮ್ಮ ಕೆಲಸ. ಅದಕ್ಕೇನು ಹಣಕಾಸು, ಅದನ್ನು ಹೇಗೆ ನಡೆಸಬೇಕು, ಯಾರು ಬರಬೇಕು, ಯಾರು ಹೋಗಬೇಕು, ಯಾರಿಂದ ಏನೇನು ಕೆಲಸ ಆಗಬೇಕು, ಅದನ್ನೆಲ್ಲ ನಿರ್ಧಾರ ಮಾಡೋದು ಭಗವಂತ. ನಾವೇನು ಅಂದ್ಕೊಂಡು ಬಿಡ್ತೀವಿ, ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಅನ್ನೋ ಭ್ರಮೆಯಲ್ಲಿ ಮುಳುಗಿ ನಾವು ಏನನ್ನೂ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ನಾವು ಮೊದಲು ಇದನ್ನು ಬಿಟ್ಟು, ನನ್ನದು ಅನ್ನೋದನ್ನು ಬಿಟ್ಟು ಎಲ್ಲವನ್ನು ಭಗವಂತನಿಗೆ ಒಪ್ಪಿಸಬೇಕು ಅಂತ ಹೇಳಿ ಕೊನೆಗೆ ನಾನು ಹೇಳಿದೆ.
ಅದೇ ನಮ್ಮ ಕೆಲಸದ ರಹಸ್ಯ ಅಂತ ಕೂಡ ಹೇಳಿದೆ. ತುಂಬ ಅವರು ಖುಷಿಪಟ್ಟರು. ಕೊನೆಗೆ ಅವರೆಲ್ಲ ಸಿಬ್ಬಂದಿ ವರ್ಗ ಅವರೆಲ್ಲರನ್ನು ಕೂಡ ನಾವು ಇನ್ವೈಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಈಗ ಅವರ ಪಿರಮಿಡ್ಡಿಗೆ ಬಂದ್ವಿ ನಾವು ಬೈಲಹೊಂಗಲಕ್ಕೆ. ಆಲ್ರೆಡಿ 7:30 8 ಗಂಟೆ ಆಗಿತ್ತು ರಾತ್ರಿ. ಇದು ಅವರ ಬೈಲಹೊಂಗಲದ ಪಿರಮಿಡ್ಡು ಸಣ್ಣಕ್ಕಿದೆ. ಒಳಗೆ ಹೋಗ್ತಿದ್ದಾಗಲೇ ತಲೆಗೆ ಒಂದು ಸಾರಿ ಟಮ್ ಅಂತ ಹೊಡೆತ ಬೀಳ್ತು. ಒಳಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗಿ ನೋಡಿದರೆ ಏನೋ ಸ್ವರ್ಗದೊಳಗೆ ಹೋದಾಗ ಆಗ್ತಾಯಿತ್ತು ಫೀಲ್. ಅದ್ಭುತವಾಗಿ ತುಂಬ ಪ್ಲಾನಡ್ ಆಗಿ ಮಾಡಿದ್ದಾರೆ. ಇಲ್ಲಿ ಆಶ್ಚರ್ಯ ಏನಂದರೆ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಮಧ್ಯೆ ಅಲ್ಲಿ ಸೈಡಿಗೆ ಸ್ವಲ್ಪ ಸ್ಟೇಜ್ ಥರನೂ ಇತ್ತು, ಕಟ್ಟೆ ಥರ. ಅದ್ರ ಮೇಲೆ ಬೆಡ್ ಹಾಕಿದ್ರು, ಆರಾಮ್ಸೆ ಕೂತ್ಕೊಂಡ್ವಿ. ಪತ್ರಿಜಿ ಗುರುಗಳು ಕೂಡ ಇಲ್ಲಿ ಬಂದು ಇದೇ ಥರ ಕೂತ್ಕೊಂಡು ಧ್ಯಾನ ಮಾಡಿದ್ದಾರಂತೆ. ಇದೆಲ್ಲ ಅವರ ಆಲ್ಬಮ್, ಫೋಟೋ ಆಲ್ಬಮ್ ಎಲ್ಲ ತೋರಿಸಿದ್ರು. ಪತ್ರಿಜಿ ಗುರುಗಳು ಬಂದಿದ್ದರು ಅಂತ ಹೇಳಿ ಆ ಎಲ್ಲ ಫೋಟೋಗಳನ್ನು ನಾವು ನೋಡಿದ್ವಿ ಆಲ್ಬಮಲ್ಲಿ. ಪತ್ರಿಜಿಗಳು ಗುರುಗಳು 2 ಸಾರಿ ಬಂದಿದ್ದರಂತೆ ಅವರ ಪಿರಮಿಡ್ಗೆ. ಪ್ರತಿ ಸಾರಿ ಇವರು ಪತ್ರಿಜಿ ಗುರುಗಳ ಜೊತೆಗೆ ರುದ್ರಪ್ಪ ಕುಂಬಾರ ಮಾಸ್ಟರ್ 2 ಸಾರಿ ಬಂದಿದ್ದರಂತೆ. ಅದರದ್ದು 2 ಆಲ್ಬಮ್ ಬಿತ್ತು ಫೋಟೋ. ಅಲ್ಲಿ ಬಂದು ಸತ್ಸಂಗ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದು, ಅದೆಲ್ಲ ಫೋಟೋ ತುಂಬ ಚೆನ್ನಾಗಿತ್ತು. ಗುರುಗಳು ಬಂದಿದ್ದು ಎಲ್ಲ ಫೋಟೋವನ್ನು ನಾವು ತಿರುಗಿಸಿ ನೋಡ್ತಾ ಇದ್ವಿ. ಹಾಗಾಗಿ ಇಷ್ಟೆಲ್ಲ ನಾವು ನೋಡ್ತಾ ಕೊನೆಗೆ ನಾವು ಅಲ್ಲಿಂದ ಸುಮಾರು ಚರ್ಚೆಗಳನ್ನು ಮಾಡಿದ್ವಿ. ಅವಾಗೆಲ್ಲ ಏನಾಯಿತು, ಪತ್ರಿಜಿ ಗುರುಗಳು ಬಂದಾಗ ಏನು ಹೇಳ್ತಾಯಿದ್ರು, ಅವರ ಒಡನಾಟ ಹೇಗಿತ್ತು, ಅವರ ನಡುವಿನ ಒಂದು ಸಂಪರ್ಕ ಹೇಗಿತ್ತು ಅಂದರೆ, ಇವರು ಆಂಧ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ ಹಿಂದೆ. ಆವಾಗಿಂದಲೇ ಇವರು ಪತ್ರಿಜಿ ಗುರುಗಳ ಜೊತೆಗೆ ಪರಿಚಯ ಮಾಡಿಕೊಂಡಿದ್ದರು. ಇನ್ನೊಂದು ಕಾರಣ ಏನಂದರೆ, ಆವಾಗ ಇವರು ಕೂಡ MSc, ಯಾರು ಪತ್ರಿಜಿ ಗುರುಗಳು. ಹಾಗಾಗಿ ಇವರು MSc ಅಗ್ರಿಕಲ್ಚರ್ ಇರೋದರಿಂದ ಇಬ್ಬರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಆಮೇಲೆ ಅವರು ಒಂದು ಪುಸ್ತಕ ಕೂಡ ಬರೆದಿದ್ದಾರಂತೆ ಅಗ್ರಿಕಲ್ಚರ್ ಬಗ್ಗೆ, ಪತ್ರಿಜಿ ಗುರುಗಳು. ಅದ್ರ ಬಗ್ಗೆ ಇವರು ಓದಿ ಇಂಪ್ರೆಸ್ ಆಗಿದ್ದರು. ನಾವಲ್ಲಿ ಸುಮಾರು ಹೊತ್ತು ಮಾತಾಡಿ ಪುನಃ ನಾವಲ್ಲಿ ಕೂತ್ಕೊಂಡು ಧ್ಯಾನ ಕೂಡ ಮಾಡಿದ್ವಿ. ಆಮೇಲೆ ಅಲ್ಲಿಂದ ನಾವು ಹೊರಟು ಅಲ್ಲೊಂದು ಪುಸ್ತಕದ ಮನೆ ಮಾಡಿದ್ವಿ. ಯಾರಾದರೂ ಗೆಸ್ಟ್ ಬಂದರೆ ಉಳ್ಕೊಳ್ಳೋದು, ಮತ್ತು ಪುಸ್ತಕಗಳನ್ನು ಕೂಡ ಎಲ್ಲ ಇಟ್ಟಿದ್ದರು. ಯಾರೇ ಬಂದರೂ ಪುಸ್ತಕ ತಗೊಂಡು ಹೋಗ್ಬೋದು. ಎಲ್ಲ ಪುಸ್ತಕಗಳು, ಕನ್ನಡ ಪುಸ್ತಕಗಳನ್ನು ಅಲ್ಲಿ ಜೋಡಿಸಿ ಇಟ್ಟಿದ್ದರು. ನಮ್ಮ ಹತ್ರ ಇದ್ದಾವಲ್ವ ಪುಸ್ತಕಗಳು, ಅದೇ ಪುಸ್ತಕಗಳೆಲ್ಲ ಅಲ್ಲಿ ಇದ್ದಾವೆ. ಆ ಎಲ್ಲ ಪುಸ್ತಕಗಳನ್ನು ಯಾರೇ ಬಂದರೂ ತಗೊಂಡು ಹೋಗ್ಬೋದು. ಹೀಗೆ ನಾವು ಅಲ್ಲಿಂದ ಪುನಃ ಕೆಳಗಡೆ ಬಂದ್ವಿ. ಅಂದರೆ ಪಿರಮಿಡ್ ಇರೋದು ಮೇಲೆ, ಮನೆ ಮೇಲಿದೆ, ತುಂಬ ದೊಡ್ಡದಿದೆ ಪಿರಮಿಡ್. ಕೊನೆಗೆ ನಾವಲ್ಲಿ ಬಂದು ಎಲ್ಲ ಟೀ ಕುಡಿದು ಸ್ನ್ಯಾಕ್ಸ್ ಮಾಡಿದರು. ಸ್ನ್ಯಾಕ್ಸ್ ಮಾಡಿ ಅದು ರುದ್ರಪ್ಪ ಕುಂಬಾರ್ ಸರ್ ಅವರ ಇವರು ಶ್ರೀಮತಿ ಮೇಡಮ್ ಅವರು, ಇವರಿಬ್ಬರು ಅವರ ಮಕ್ಕಳು. ನಾವಲ್ಲಿ ಅವ್ರನ್ನ ಬೈಲಹೊಂಗಲದ ಎಲ್ಲ ಮಾಸ್ಟರ್ಸ್ಗಳಿಗೂ ಕೂಡ ಇವರ ಮೂಲಕ ಇನ್ವೈಟ್ ಮಾಡಿ ಅಲ್ಲಿಂದ ನಾವು ಹನುಮಂತಪ್ಪ ಕುರಿ ಅಂತ ಹೇಳಿ, ನಾವು ಕೊಡಲಿವಾಡನ ಏನೋ ಇದೆ ಅವ್ರ ಊರ ಹೆಸರು, ಅಲ್ಲಿ ಮಧ್ಯೆ ಇದ್ದಾರಲ್ವ ಅವರೇ ಹನುಮಂತಪ್ಪ ಕುರಿ ಸರ್ ಅಂತ. ಸುಮಾರು ನಮ್ಮದು 11 ಗಂಟೆ ಆಗಿತ್ತು ಇವ್ರ ಮನೆಗೆ ರೀಚ್ ಆಗೋದ್ರೊಳಗೆ ರಾತ್ರಿ. ಸೊ ನಾವಲ್ಲಿ ಹೋದ್ವಿ. ತುಂಬ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ಅವ್ರದ್ದು ಸೇವೆ ಅಪಾರ. ಅಷ್ಟೊತ್ತಾಗಿದ್ದರೂ ನಾವು, ಅವರು ಪಾಪ, ನಾನು 4 ಗಂಟೆಗೆ ಬರ್ತೀನಿ, 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಅಷ್ಟೊತ್ತಿಂದಲೂ ಕಾಯ್ತಾ ಇದ್ರು ಅವರೆಲ್ಲ. ಆದರೆ ನಾನು ಹೋಗಿದ್ದು ರಾತ್ರಿ 11:30 ಹಂಗಾಗಿತ್ತು. ಇವರು ವಿಶೇಷತೆ ಏನಂದರೆ, ಹನುಮಂತಪ್ಪ ಕುರಿ ಸರ್ದು, ಅವರು ಹಳ್ಳಿಯಲ್ಲಿರೋದು, ಕೃಷಿಕರು. ಅವ್ರ ಊರಲ್ಲಿ ಸುಮಾರು 250 ಜನರಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅಷ್ಟೂ ಜನ ಧ್ಯಾನ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಪಾಲು ಗಂಡು ಮಕ್ಕಳೇ ಇದ್ದಾರೆ. ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಹೋದಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ನೋಡಿದರೆ, ಈ ಊರಲ್ಲಿ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು. ಆಮೇಲೆ ಇವ್ರ ಮನೆ ಮೇಲೆ ಇದೊಂದು, ಅವ್ರು ನಿಜವಾಗ್ಲೂ ತುಂಬ ಸ್ಥಿತಿವಂತರು ಏನಲ್ಲ, ಬಡವರಿದ್ದಾರೆ. ಆದರೆ ಅವ್ರಿಗೆ ಏನು ಅನುಕೂಲತೆ ಇದೆ ಅದರಲ್ಲಿ ಅವರು ಒಂದು ಪಿರಮಿಡ್ ಇದನ್ನು ಮಾಡಿ ಎಲ್ಲರಿಗೂ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.